ನನ್ನ ಹೆಸರು ವಿನೋದ್. ನಾನು ಸ್ಮಾರ್ಟ್ ಮತ್ತು ಬಲಿಷ್ಠ ದೇಹ ಹೊಂದಿದ್ದ ಯುವಕ. ನನ್ನ ವಯಸ್ಸು 22 ವರ್ಷ ಮತ್ತು ನಾನು ನನ್ನ ಹೆತ್ತವರ ಏಕೈಕ ಮಗ. ನನ್ನ ಒಂದೇ ಒಂದು ಕನಸು ಉತ್ತಮ ಶಿಕ್ಷಣ ಪಡೆದು ಪ್ರತಿಷ್ಠಿತ ಸರ್ಕಾರಿ ಅಧಿಕಾರಿಯಾಗುವುದು. ಈ ಕನಸನ್ನು ನನಸಾಗಿಸಲು ನಗರಕ್ಕೆ ಹೋಗಿ ಓದಬೇಕಾಗಿತ್ತು. ನಾನು ನನ್ನ ಹೆತ್ತವರಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ನನ್ನ ನಿರ್ಧಾರವನ್ನು ಬೆಂಬಲಿಸಿದರು. ನನ್ನ ಅಧ್ಯಯನಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡರು. ನಗರದೊಳಗೆ ನನ್ನ ದೊಡ್ಡಪ್ಪನ ಮಗ ಮತ್ತು ಅವನ ಪತ್ನಿ ಅಂದ್ರೆ ಅತ್ತಿಗೆ ವಾಸವಾಗಿದ್ದರು. ನನ್ನ ದೊಡ್ಡಪ್ಪನ ಮಗ ಅಮೆರಿಕಾದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಹೆಚ್ಚಿನ ಸಮಯ ಅಲ್ಲಿಯೇ ನಿರತರಾಗಿದ್ದರು. ನನ್ನ ತಂದೆ ನನ್ನ ದೊಡ್ಡಪ್ಪನ ಮಗನಿಗೆ ಫೋನ್ ಮಾಡಿ ಹೇಳಿದರು, ವಿನೋದ್ ಮುಂದಿನ ಅಧ್ಯಯನಕ್ಕಾಗಿ ನಗರಕ್ಕೆ ಬರ್ತಿದ್ದಾರೆ. ನೀನು ಅವನಿಗೆ ಸಹಾಯ ಮಾಡು ಮತ್ತು ಅವನಿಗೆ ಹಾಸ್ಟೆಲ್ ಇತ್ಯಾದಿಗಳ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡು. ಇದನ್ನು ಕೇಳಿ ನನ್ನ ದೊಡ್ಡಪ್ಪನ ಮಗ ಚಿಕ್ಕಪ್ಪ, ವಿನೋದ್ ಹಾಸ್ಟೆಲ್ನಲ್ಲಿ ಇರಬೇಕಾಗಿಲ್ಲ, ಅವನನ್ನು ನನ್ನ ಮನೆಗೆ ಕಳುಹಿಸಿ. ಹಾಗೆ ನೋಡಿದರೆ ಮನೆಯಲ್ಲಿ ಅವನ ಅತ್ತಿಗೆ ಒಬ್ಬಳೇ ಇರುತ್ತಾಳೆ, ಏಕೆಂದರೆ ನಾನು ಯಾವಾಗಲೂ ನನ್ನ ಕೆಲಸದ ನಿಮಿತ್ತ ಅಮೆರಿಕಾದಲ್ಲಿಯೇ ಇರುತ್ತೇನೆ. ನಾನು 6 ತಿಂಗಳಿಗೊಮ್ಮೆ ಮನೆಗೆ ಬರುತ್ತೇನೆ, ಹಾಗಾಗಿ ವಿನೋದ್ ಅವನ ಅತ್ತಿಗೆಯೊಂದಿಗೆ ನನ್ನ ಮನೆಯಲ್ಲಿ ಆರಾಮಾಗಿ ಇರಬಹುದು ಎಂದು ಉತ್ತರಿಸಿದ ನನ್ನ ತಂದೆ ಈ ಸಲಹೆಯನ್ನು ಒಪ್ಪಿಕೊಂಡರು. ನಾನು ನಗರಕ್ಕೆ ಹೋಗಿ ನನ್ನ ದೊಡ್ಡಪ್ಪನ ಮನೆಯಲ್ಲಿ ವಾಸಿಸುವುದು ನಿರ್ಧರಿಸಲಾಯಿತು. ಮರುದಿನ ನಾನು ನಗರದಲ್ಲಿ ನನ್ನ ದೊಡ್ಡಪ್ಪನ ಮಗ ರಾಜೇಶನ ಮನೆಗೆ ಹೋದೆ. ನಾನು ಮನೆಯ ಬಾಗಿಲಿಗೆ ಬಂದಾಗ ಬಾಗಿಲು ತಟ್ಟಿದೆ. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಕುತೂಹಲವಿತ್ತು, ನನ್ನ ಅತ್ತಿಗೆ ಹೇಗಿರುತ್ತಾರೆಂದು. ಇದು ನಾನು ನನ್ನ ಅತ್ತಿಗೆಯನ್ನು ಭೇಟಿಯಾಗಲು ಹೋಗುತ್ತಿದ್ದ ಮೊದಲ ಬಾರಿ, ಏಕೆಂದರೆ ನಾನು ಅವರ ಮದುವೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ನನ್ನ ಪರೀಕ್ಷೆಗಳು ನಡೆಯುತ್ತಿದ್ದವು. ಕೆಲವು ಕ್ಷಣಗಳ ನಂತರ ಬಾಗಿಲು ತೆರೆದು ಅದ್ಭುತವಾದ ಸುಂದರಿಬಳು ನಿಂತಿದ್ದಳು. ಅವಳು ಗುಲಾಬಿ ಬಣ್ಣದ ಉಡುಪನ್ನು ಧರಿಸಿದ್ದಳು. ಅದು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ನಾನು ಅವಳ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತನಾದೆ. ನಾನು ಏನನ್ನೂ ಹೇಳದೆ ಅವಳನ್ನು ನೋಡುತ್ತಲೇ ಇದ್ದೆ. ಅವಳು ನಗುತ್ತಾ, ವಿನೋದ್ ನನ್ನನ್ನು ಗುರುತಿಸಲಿಲ್ಲವಲ್ಲ ಎಂದು ಕೇಳಿದಾಗ ನನಗೆ ಅರಿವಾಯಿತು ನಾನು ಅವಳನ್ನು ಬಹಳ ಹೊತ್ತು ನೋಡುತ್ತಿದ್ದೆ. ನಾನು ತಕ್ಷಣ ಎಚ್ಚರಗೊಂಡು ಸ್ವಲ್ಪ ಮುಜುಗದಿಂದ, ಅತ್ತಿಗೆ, ನಾನು ನಿಮ್ಮನ್ನು ಮೊದಲ ಬಾರಿ ನೋಡುತ್ತಿದ್ದೇನೆ, ಆದ್ದರಿಂದ ಗುರುತಿಸಲಿಲ್ಲ ಎಂದು ಹೇಳಿದರು. ನನ್ನ ಮಾತು ಕೇಳಿ ಅತ್ತಿಗೆ ನಕ್ಕರು. ಅಂದರೆ ಎಲ್ಲಾ ಮಾತುಗಳು ಇಲ್ಲಿಯೇ ನಿಂತು ಮಾತಾಡಬೇಕೆ? ಅವರ ಈ ಹಾಸ್ಯದ ಮೇಲೆ ನಾನು ನಗುವುದರೊಂದಿಗೆ ಒಳಗೆ ಬಂದೆ. ಅತ್ತಿಗೆ ನನ್ನನ್ನು ಹಾಲಿಗೆ ಕರೆದುಕೊಂಡು ಹೋದೆ. ಅಲ್ಲಿ ನಾನು ಸೋಫಾದಲ್ಲಿ ಕುಳಿತೆ. ನಾನು ಇನ್ನೂ ಮನೆಯ ವಾತಾವರಣವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಆಗ ನಾನು ಅವರಿಗೆ, ಅಣ್ಣ ಏನ್ ಇಲ್ಲಿದ್ದಾರೆ ಎಂದು ಕೇಳಿದೆ. ಅವರು ಹೊರಗೆ ಹೋಗಿದ್ದಾರೆ, ಶೀಘ್ರದಲ್ಲೇ ಬರುತ್ತಾರೆ ಎಂದು ಅತ್ತಿಗೆ ಹೇಳಿದರು. ಅಲ್ಲಿಯವರೆಗೆ ವಿನೋದ್ ನೀನು ಫ್ರೆಶ್ ಆಗು, ನಾನು ನಿನಗಾಗಿ ಚಹಾ ಮಾಡುತ್ತೇನೆ ಎಂದು ಹೇಳಿದರು. ನಾನು ನನ್ನ ಸಾಮಾನನ್ನು ಒಂದು ಬದಿಗೆ ಇಟ್ಟು ಫ್ರೆಶ್ ಆಗಲು ಹೋದೆ. ನಾನು ಹಿಂತಿರುಗಿದಾಗ ಅತ್ತಿಗೆ ಒಂದು ಟ್ರೇಯಲ್ಲಿ ಚಹಾ ತರಿಸಿದ್ದರು. ನಾವಿಬ್ಬರೂ ಒಟ್ಟಿಗೆ ಕುಳಿತು ಚಹಾ ಕುಡಿಯುತ್ತಾ ಇಲ್ಲಿಯಲ್ಲಿನ ಬಗ್ಗೆ ಮಾತಾಡುತ್ತಿದ್ದೇವೆ. ಅತ್ತಿಗೆ ಬಹಳ ಸ್ನೇಹಪರ ಮತ್ತು ಹರ್ಷವಾಗಿದ್ದರು. ಇದರಿಂದ ನನ್ನ ಹಿಂಜರಿಕೆ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಬಾಗಿಲಿನ ಬೆಲ್ ಬಾರಿಸಿತು. ಅಣ್ಣ ಮನೆಗೆ ಬಂದರು. ಅವರು ನನ್ನನ್ನು ನೋಡಿ ಸಂತೋಷದಿಂದ ಕೊಂಡಾಡಿದರು. ಅವರು ನಗುತ್ತಾ, ವಿನೋದ್ ನೀನು ಬಹಳ ದೊಡ್ಡವನಾಗಿದ್ದೀಯಲ್ಲ, ಇಲ್ಲಿಯೇ ಉಳಿದು ನಿನ್ನ ಅಭ್ಯಾಸದ ಮೇಲೆ ಗಮನವಿಡು. ಚಿಂತಿಸುತ್ತೆ ಬೇಡ, ಯಾವುದೇ ಅಗತ್ಯವಿದ್ದರೆ ನೇರವಾಗಿ ಅತ್ತಿಗೆಯನ್ನು ಕೇಳುವೆ ಎಂದು ಹೇಳಿದರು. ಅಣ್ಣನ ಮಾತುಗಳು ನನ್ನ ಮನಸ್ಸನ್ನು ಹಗುರಗೊಳಿಸಿದವು ಮತ್ತು ಈ ಹೊಸ ವಾತಾವರಣದಲ್ಲಿ ನನಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ನನಗೆ ನಂಬಿಕೆಯಾಯಿತು. ಕೆಲವೇ ದಿನಗಳಲ್ಲಿ ನನ್ನ ಮತ್ತು ಅತ್ತಿಗೆಯ ನಡುವೆ ಆತ್ಮೀಯ ಸ್ನೇಹ ಬೆಳೆಯಿತು. ಅತ್ತಿಗೆ ಕೇವಲ ಸುಂದರರನ್ನು ಮಾತ್ರ ಅಲ್ಲ, ಅವರ ಹೃದಯವು ಬಹಳ ದೊಡ್ಡದು ಮತ್ತು ಪ್ರೀತಿಯಿಂದ ತುಂಬಿತ್ತು. ಅವರು ಪ್ರತಿ ಚಿಕ್ಕ ದೊಡ್ಡ ವಿಷಯದಲ್ಲೂ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ನನಗೆ ಯಾವುದೇ ಕೊರತೆ ಇಲ್ಲ ಎಂದು ಖಚಿತಪಡಿಸುತ್ತಿದ್ದರು. ಅವರ ಈ ಕಾಳಜಿಯು ನನ್ನನ್ನು ಅವರತ್ತ ಇನ್ನಷ್ಟು ಹತ್ತಿರಕ್ಕೆ ತಂದು. ಈ ನಡುವೆ ಅಣ್ಣನ ರಜೆ ಮುಗಿಯಿತು. ಅವರು ಅಮೆರಿಕಕ್ಕೆ ಹಿಂತಿರುಗುವ ಸಮಯ ಬಂತು. ಅವರು ಹೋಗಲು ಸಿದ್ಧಪಡಿಸುತ್ತಿದ್ದಾಗ ಅವರು ನನ್ನನ್ನು ಕರೆದು, ವಿನೋದ್, ನಾನು ಅತ್ತಿಗೆಯನ್ನು ಇಲ್ಲಿ ನಿನ್ನ ಬಳಿ ಬಿಟ್ಟು ಹೋಗುತ್ತಿದ್ದೇನೆ. ನೀನು ಅವರನ್ನು ಚೆನ್ನಾಗಿ ನೋಡಿಕೋ ಮತ್ತು ಅವರಿಗೆ ಯಾವುದೇ ಕೊರತೆಯಿಲ್ಲ ಎಂದು ನೋಡಿಕೋ ಎಂದು ಹೇಳಿದರು. ಅವರ ಮಾತು ಕೇಳಿ ನಾನು ತಲೆ ಅಲ್ಲಾಡಿಸಿ ನಾನು ಅತ್ತಿಗೆಯನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದೆ. ಆ ರಾತ್ರಿ ಅಣ್ಣ ಅಮೆರಿಕಕ್ಕೆ ಹೊರಟರು.
ಅವರು ಹೋದ ನಂತರ ಮನೆಯಲ್ಲಿ ಆಳವಾದ ಮೌನ ಆವರಿಸಿತು. ಅತ್ತಿಗೆ ಬಹಳ ದುಃಖಿತರಾಗಿದ್ದರು ಮತ್ತು ಮೌನವಾಗಿದ್ದರು. ಅವರು ತಮ್ಮ ಭಾವನೆಗಳ ಹೊರೆಯಿಂದ ನೊಂದುಕೊಳ್ಳುತ್ತಿದ್ದಾರೆ ಎಂದು ನಾನು ಅರಿತುಕೊಂಡೆ. ನಾನು ಅವರಿಗೆ ಸಾಂತ್ವನ ಹೇಳಲು ಪ್ರಯತ್ನಿಸಲಾಗಿದೆ. ನಾನು ಅವರ ಹತ್ತಿರ ಹೋಗಿ, ಅತ್ತಿಗೆ, ಏನಾಯಿತು? ನೀವು ಏಕೆ ಈ ರೀತಿ ದುಃಖಿತರಾಗಿದ್ದೀರಿ ಎಂದಾಗ ಅತ್ತಿಗೆ ಕಣ್ಣೀರಿನಿಂದ ನನ್ನ ನೋಡಿ, ವಿನೋದ್, ನಿಮ್ಮ ಅಣ್ಣ ನನ್ನೊಂದಿಗೆ ಇದ್ದಾರೆ. ನನಗೆ ಬಹಳ ಸಂತೋಷವಾಗುತ್ತದೆ ಅವರೊಂದಿಗೆ ಸಮಯ ಕಳೆಯುವುದು. ನನಗೆ ಬಹಳ ವಿಶೇಷ. ಆದರೆ ಅವರು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ನನ್ನ ಹೃದಯಕ್ಕೆ ಬಹಳ ಭಾರವಾಗುತ್ತದೆ. ಈ ಒಂಟಿತನ ನನ್ನನ್ನು ಒಳಗೊಳಗೆ ಹಿಂಸಿಸುತ್ತದೆ ಎಂದು ಅವರು ಹೇಳಿದರು. ಹೀಗೆ ಹೇಳುತ್ತಾ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಆರಂಭವಾಯಿತು. ಅವರನ್ನು ಆ ರೀತಿ ನೋಡುವುದು ನನಗೆ ಬಹಳ ನೋವುಂಟು ಮಾಡಿತು. ನಾನು ಅವರ ಹತ್ತಿರ ಹೋಗಿ ಅವರಿಗೆ ಸಮಾಧಾನ ನೀಡಿದೆ. ಅತ್ತಿಗೆ, ನೀವು ಚಿಂತಿಸಬೇಡಿ, ನಾನು ನಿಮ್ಮೊಂದಿಗೆ ಇದ್ದೇನೆ. ನಾನು ನಿಮಗೆ ಎಂದಿಗೆ ಒಂಟಿಯಾಗಿರುವಂತೆ ಮಾಡಲು ಬಿಟ್ಟಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ಸ್ವಲ್ಪ ಶಾಂತರಾದರು. ಆದರೆ ಇದ್ದಕ್ಕಿದ್ದಂತೆ ಅವರು ತಮ್ಮ ತಲೆಯನ್ನು ನನ್ನ ಭುಜದಲ್ಲಿ ಇಟ್ಟು ಅಳಲು ಆರಂಭಿಸಿದರು. ಅವರು ವಿನೋದ ಹಾಕಿದ ಮನೆಯಲ್ಲಿತ್ತು. ನನ್ನ ಆಧಾರ ಅಣ್ಣನಿಲ್ಲದೆ ನಾನು ಸಂಪೂರ್ಣವಾಗಿ ಒಂಟಿಯಾಗಿರುವಂತೆ ಭಾಸವಾಗುತ್ತಿದೆ ಎಂದರು. ಅತ್ತಿಗೆ ಹೇಳಿದ ಮಾತುಗಳನ್ನು ಕೇಳಿ ನನ್ನೊಳಗೆ ಒಂದು ವಿಚಿತ್ರವಾದ ಅನುಭವ ಉಂಟುವಾಯಿತು. ಇದು ಹೊಸ ಮತ್ತು ತಿಳಿಯದ ಅನುಭವವಾಗಿತ್ತು. ಅದನ್ನು ನಾನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸಿದೆ ಮತ್ತು ಅತ್ತಿಗೆಗೆ ಸಾಂತ್ವನ ನೀಡಲು ಪ್ರಯತ್ನಿಸಿದೆ. ನಾನು ಅವರ ತಲೆಯ ಮೇಲೆ ಕೈ ಇಟ್ಟು, ಅತ್ತಿಗೆ, ನೀವು ಸಂಪೂರ್ಣವಾಗಿ ಒಂಟಿಯಾಗಿರುವಂತೆ ಭಾವಿಸಬೇಡಿ. ನಾನು ಯಾವಾಗಲೂ ನಿಮ್ಮೊಂದಿಗೆ ಇದ್ದೇನೆ ಎಂದು ತುಂಜಾ ಹೇಳುತ್ತದೆ. ನಿಧಾನವಾಗಿ ಅತ್ತಿಗೆ ಶಾಂತವರಾದರು. ಆ ದಿನದ ನಂತರ ಎಲ್ಲವೂ ಬದಲಾಗಲು ಆರಂಭವಾಯಿತು. ಮರುದಿನ ಬೆಳಗ್ಗೆ ನಾನು ಹಾಲಿನಲ್ಲಿ ಸೋಫಾದಲ್ಲಿ ಕುಳಿತಿದ್ದೆ. ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಅದರಲ್ಲಿ ಏನೋ ನೋಡುತ್ತಿದ್ದೆ. ವಾತಾವರಣ ಶಾಂತವಾಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಗಮನ ಬಾತ್ರೂಮ್ ಕಡೆಗೆ ಹೋಯಿತು. ಅತ್ತಿಗೆ ಸ್ನಾನ ಮಾಡಿ ಹೊರಬರುತ್ತಿದ್ದಾರೆ ಎಂದು ನಾನು ನೋಡಿದೆ. ಅವರು ಹಗುರವಾದ ಕಪ್ಪು ಬಣ್ಣದ ಗೌನ್ ಧರಿಸಿದ್ದರು. ಅದು ಅವರ ಮೇಲೆ ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ಅವರ ಕೂದಲು ಬಿಚ್ಚಿತ್ತು, ಅದರಿಂದ ನೀರಿನ ಹನಿಗಳು ಉದುರುತ್ತಿದ್ದವು. ಅವರ ಈ ರೂಪವು ಅವರ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ಆ ಕ್ಷಣದಲ್ಲಿ ನನ್ನ ಕಣ್ಣುಗಳು ಅವರ ಕಡೆಗೆ ನೆಟ್ಟದ್ದು. ನಾನು ಅವರನ್ನು ನೋಡುತ್ತಲೇ ಇದ್ದೆ. ಅವರ ಸೌಂದರ್ಯವು ನನ್ನ ಮನಸ್ಸನ್ನು ಚಂಚಲಗೊಳಿಸಿತು. ನಾನು ನನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ, ಆದರೆ ನನ್ನೊಳಗೆ ಅಜ್ಞಾತ ಭಾವನೆಗಳ ಪ್ರವಾಹ ಉಕ್ಕಿ ಬಂದಿತು. ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ವಿಭಿನ್ನ ಆಕರ್ಷಣೆ ಜಾಗೃತವಾಯಿತು. ಈ ಅನುಭವ ನನಗೆ ಹೊಸ ಮತ್ತು ವಿಚಿತ್ರವಾಗಿತ್ತು. ನನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಅನೇಕ ರೀತಿಯ ಆಸೆಗಳು ಮತ್ತು ಕನಸುಗಳು ಹುಟ್ಟುತ್ತವೆ ಎಂದು ನಾನು ಅರಿತುಕೊಂಡೆ. ಅತ್ತಿಗೆಯ ಈ ರೂಪವನ್ನು ನೋಡಿ ನನ್ನ ಹೃದಯದಲ್ಲಿ ಅವರ ಬಗ್ಗೆ ವಿಶೇಷ ರೀತಿಯ ಸ್ನೇಹ ಮತ್ತು ಪ್ರೀತಿಯ ಉದ್ಭವಿಸಿದರು. ಈ ಭಾವನೆ ಏಕಪಕ್ಷೀಯವಾಗಿತ್ತು. ನಾನು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ನಾನು ತಕ್ಷಣ ನನ್ನ ಕಣ್ಣುಗಳನ್ನು ಬೇರೆಡೆ ತಿರುಗಿಸಿದೆ. ನಾನು ಮತ್ತೆ ಮೊಬೈಲ್ನಲ್ಲಿ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸಿದೆ. ನಾನು ಮನಸ್ಸಿನಲ್ಲಿ ನನಗೆ ನಾನೇ ಹೇಳಿಕೊಂಡೆ, ಈ ಭಾವನೆ ತಪ್ಪು ಮತ್ತು ನಾನು ಅದನ್ನು ತಕ್ಷಣವೇ ನಿಲ್ಲಿಸಬೇಕು. ನಾನು ನನ್ನ ಆಸೆಗಳನ್ನು ಹತ್ತಿಕ್ಕಲು ತುಂಬಾ ಪ್ರಯತ್ನಿಸಿದೆ ಮತ್ತು ಆ ಕ್ಷಣವನ್ನು ಮರೆತುಬಿಡಲು ಪ್ರಯತ್ನಿಸಿದೆ. ಆದಾಗ್ಯೂ ಆ ಕ್ಷಣ ನನಗೆ ಅಸಾಧಾರಣ ಮತ್ತು ಅಜ್ಞಾತ ಭಾವನೆಗಳ ಮೂಲವಾಗಿತ್ತು. ಅದನ್ನು ನಾನು ಪದೇ ಪದೇ ನನ್ನ ಹೃದಯ ಮತ್ತು ಮನಸ್ಸಿನಿಂದ ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದೆ. ಹೀಗೆ ಕೆಲವು ದಿನಗಳು ಕಳೆದವು ಮತ್ತು ನಾವಿಬ್ಬರೂ ಪರಸ್ಪರ ತುಂಬಾ ಹತ್ತಿರವಾಗಿದ್ದೆವು. ನನ್ನ ಮನಸ್ಸಿನಲ್ಲಿ ಅತ್ತಿಗೆ ಬಗ್ಗೆ ಪ್ರೀತಿ ಹೆಚ್ಚುತ್ತಾ ಹೋಯಿತು. ಅದು ತುಂಬಾ ಹೆಚ್ಚಾಯಿತು. ಈಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಮೂಡಿತು. ಅದು ಏನೆಂದರೆ, ಅತ್ತಿಗೆಯೊಂದಿಗೆ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸುವುದು. ಒಂದು ದಿನ ಕಾಲೇಜಿಗೆ ರಜೆ ಇತ್ತು. ಮನೆಯಲ್ಲಿ ನಾನು ಮತ್ತು ಅತ್ತಿಗೆ ಮಾತ್ರ ಇದ್ದೆವು. ದಿನ ತುಂಬಾ ಶಾಂತವಾಗಿತ್ತು. ನನಗೆ ಏನೋ ನಿಂತು ಹೋದಂತೆ ಭಾಸವಾಗುತ್ತಿತ್ತು. ನಾನು ನನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಅತ್ತೆ ಕೂಡ ಅದೇ ಕೋಣೆಯಲ್ಲಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ವಾತಾವರಣದಲ್ಲಿ ಒಂದು ವಿಭಿನ್ನ ಮೌನವಿತ್ತು, ಆದರೆ ಇದರ ಹೊರತಾಗಿಯೂ ಒಂದು ವಿಚಿತ್ರ ಶಕ್ತಿ ಅನುಭವವಾಗುತ್ತಿತ್ತು. ಹರ್ಷಾತ್, ನಮ್ಮ ಕಣ್ಣುಗಳು ಒಟ್ಟಿಗೆ ಭೇಟಿಯಾದವು. ಆ ಕ್ಷಣ ಅಂಥದ್ದಾಗಿತ್ತು. ನಾವು ಇಬ್ಬರು ಏನನ್ನು ಹೇಳದೆ ಪರಸ್ಪರ ಮನಸ್ಸಿನ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ, ಆದರೆ ನಮ್ಮ ನಡುವಿನ ಸಂಬಂಧ ನಮ್ಮನ್ನು ತಡೆಯುತ್ತಿತ್ತು. ಅದು ನಮ್ಮನ್ನು ಒಂದು ಗಡಿಗೆ ಬಂಧಿಸಿತ್ತು.
ನಾನು ಅವರತ್ತ ನೋಡುತ್ತಿದ್ದೆ. ಅವರ ಕಣ್ಣುಗಳಲ್ಲಿ ಕೂಡ ಏನೋ ಅನುಭವವಾಗುತ್ತಿತ್ತು. ಕಳೆದ ಕೆಲವು ದಿನಗಳಿಂದ ಅತ್ತಿಗೆ ನನ್ನೊಂದಿಗೆ ಹೆಚ್ಚು ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದ್ದರು. ಅವರ ನಗು, ಅವರ ಮಾತುಗಳು ಮತ್ತು ಅವರ ಸಹಜತೆಯಿಂದ ನನ್ನೊಂದಿಗೆ ಮಾತನಾಡುವುದು ನನಗೆ ವಿಭಿನ್ನ ಅನುಭವವನ್ನು ನೀಡುತ್ತಿತ್ತು. ನಾನು ಅವರೊಂದಿಗೆ ನನ್ನ ಹೃದಯದ ಕೆಲವು ವಿಷಯಗಳನ್ನು ಹೇಳುವ ಸಮಯ ಬಂದಿದೆ ಎಂದು ಅನುಭವಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಭಯವೂ ಇತ್ತು. ಈ ಭಯ ನನ್ನ ಮಾತುಗಳಿಂದ ಅತ್ತಿಗೆ ಕೋಪಗೊಳ್ಳಬಹುದು ಅಥವಾ ತಪ್ಪಾಗಿ ಭಾವಿಸಬಹುದು ಎಂಬುದಾಗಿತ್ತು. ಸ್ವಲ್ಪ ಧೈರ್ಯವನ್ನು ಸಾಗರಿಸಿ ಅಂತಿಮವಾಗಿ ನಾನು ಅವರಿಗೆ ಹೇಳಿದೆ, ಅತ್ತಿಗೆ, ನೀವು ತುಂಬಾ ಚೆನ್ನಾಗಿ ಕಾಣುತ್ತೀರಿ, ನನಗೆ ನೀವು ತುಂಬಾ ಇಷ್ಟ. ಇದನ್ನು ಹೇಳಿದ ನಂತರ ನನ್ನ ಹೃದಯ ಬಡಿತ ವೇಗಗೊಂಡಿತು. ಅತ್ತಿಗೆ ಈ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅತ್ತಿಗೆ ನನ್ನತ್ತ ನೋಡಿದಾಗ ಅವರ ಕಣ್ಣುಗಳಲ್ಲಿ ಸ್ವಲ್ಪ ಆಶ್ಚರ್ಯವಿತ್ತು. ಅವರು ನಗುತ್ತಿದ್ದರು. ಅವರ ನಗುವು ವಾತಾವರಣವನ್ನು ಸ್ವಲ್ಪ ಬೆಳಗಿಸಿತು. ಅವರು ಸೌಮ್ಯವಾಗಿ ನಗುತ್ತಾ, ನಿನಗೆ ನನ್ನಲ್ಲಿ ಏನು ಕಂಡುಬಂತು ಎಂದು ಹೇಳಿ. ನಂತರ ಯಾವುದೇ ಉತ್ತರಕ್ಕಾಗಿ ಕಾಯದೆ ಅವರು ಅಲ್ಲಿಂದ ಹೋದರು. ಅವರು ಹಾಗೆ ನಗುತ್ತಾ ಹೋದುದರಿಂದ ನನ್ನ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಉದ್ಭವಿಸಿದವು. ಅವರ ನಗುವಿನಲ್ಲಿ ಒಪ್ಪಿಗೆಯಿತ್ತು ಅಥವಾ ಇದು ಕೇವಲ ಸಾಮಾನ್ಯ ಪ್ರತಿಕ್ರಿಯೆ? ಅವರು ಏನು ಯೋಚಿಸುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವರ ನಗು ನನಗೆ ಸ್ವಲ್ಪ ನೆಮ್ಮದಿಯನ್ನು ನೀಡಿತು. ಸಂಜೆಯ ಸಮಯವಾಗಿತ್ತು. ನಾವಿಬ್ಬರೂ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುತ್ತಿದ್ದೆವು. ವಾತಾವರಣ ಸಾಮಾನ್ಯವಾಗಿತ್ತು. ನಾವು ಸ್ವಲ್ಪ ಮಾತನಾಡುತ್ತಿದ್ದೆವು. ಹರ್ಷಾತ್ ನನಗೆ ಹಣ್ಣೋರ್ವ ಪ್ರಶ್ನೆ ಬಂತು. ಅದನ್ನು ನಾನು ಹೆಚ್ಚು ಯೋಚಿಸದೆ ಅತ್ತಿಗೆಯನ್ನು ಕೇಳಿದೆ. ನಾನು, ಅತ್ತಿಗೆ, ನಿಮ್ಮ ಮದುವೆಗೆ 7 ವರ್ಷಗಳಾಗಿವೆ. ಆದರೆ ಇನ್ನೂ ನೀವು ತಾಯಿಯಾಗಲಿಲ್ಲ ಏಕೆ? ನನ್ನ ಈ ಪ್ರಶ್ನೆ ಕೇಳಿ ಅತ್ತಿಗೆಯ ಮುಖ ಗಂಭೀರವಾಯಿತು. ಅವರ ನಗು ಹಠಾತ್ ಕಣ್ಮರೆಯಾಯಿತು. ಅವರು ಸ್ವಲ್ಪ ಕೋಪದಿಂದ, ವಿನೋದ್, ನಿನಗೆ ಇದನ್ನು ಕೇಳುವ ಅವಶ್ಯಕತೆ ಏನಿತ್ತು? ಈ ವಿಷಯ ನನಗೆ ತುಂಬಾ ತೊಂದರೆಯಿದುವಲ್ಲ ಎಂದರು. ನಂತರ ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು, ನಿನ್ನ ಅಣ್ಣ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ವೈದ್ಯರ ಸಲಹೆ ಪಡೆದಿದ್ದಾನೆ ಎಂದರು. ನನ್ನ ಎಲ್ಲಾ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿವೆ. ವೈದ್ಯರು ಸ್ಪಷ್ಟವಾಗಿ ಸಮಸ್ಯೆ ನನ್ನದಲ್ಲ, ಆದರೆ ನಿಮ್ಮ ಅಣ್ಣನದು ಎಂದು ಹೇಳಿದರು. ಅದೇ ಕಾರಣಕ್ಕೆ ನಾನು ತಾಯಿಯಾಗಲು ಸಾಧ್ಯವಿಲ್ಲ. ಅತ್ತಿಗೆಯ ಧ್ವನಿಯಲ್ಲಿ ನೋವು ಮತ್ತು ನಿರಾಶೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದನ್ನು ಹೇಳುತ್ತಾ ಹೇಳುತ್ತಾ ಅವರ ಕಣ್ಣುಗಳು ತುಂಬಿ ಬಂದು ಕಣ್ಣೀರು ಕೆನ್ನೆಯ ಮೇಲೆ ಹರಿಯತೊಡಗಿತು. ನಾನು ಅವರ ನೋವನ್ನು ಅನುಭವಿಸಬಲ್ಲೆ. ಅವರು ಬಹುಶಃ ಯಾರೊಂದಿಗೂ ಹಂಚಿಕೊಳ್ಳದ ನೋವು ಎಂದು ನನ್ನ ಮುಂದೆ ತೆರೆದುಕೊಂಡಿತು. ನನ್ನ ಕಾರಣದಿಂದಾಗಿ ಅತ್ತಿಗೆ ಈ ನೋವನ್ನು ಅನುಭವಿಸಬೇಕಾಯಿತು ಎಂದು ನನಗೆ ತುಂಬಾ ನೋವಾಯಿತು. ನಾನು ಸಹಾನುಭೂತಿಯಿಂದ ಅವರನ್ನು ನೋಡಿದೆ. ತಕ್ಷಣವೇ ನನ್ನ ತಪ್ಪನ್ನು ಅರಿತುಕೊಂಡೆ. ನಂತರ ಅತ್ತಿಗೆಗೆ ಪತಿ ಪತ್ನಿಯ ಜೀವನ, ಮಕ್ಕಳಿಲ್ಲದೆ ಅಪೂರ್ಣವಾಗಿರುತ್ತದೆ. ಈ ಅಪೂರ್ಣತೆಯು ನನ್ನನ್ನು ಒಳಗಿಂದ ಒಡೆದು ಹಾಕಿದೆ. ಕೆಲವೊಮ್ಮೆ ನನ್ನ ಸಂಪೂರ್ಣ ಜೀವನ ಒಂಟಿತನದಲ್ಲಿ ಮಾರ್ಪಟ್ಟಿದೆ ಎಂದು ನನಗೆ ಅನಿಸುತ್ತದೆ. ಹೇಳುತ್ತಾ ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂತು. ನಾನು ನನ್ನನ್ನು ಸುಧಾರಿಸಿಕೊಂಡು ನಿಧಾನವಾಗಿ ಅವರ ಕೈ ಹಿಡಿದು, ಅತ್ತಿಗೆ, ನೀವು ತುಂಬಾ ಧೈರ್ಯಶಾಲಿ. ಈ ಸಮಯವೂ ಕಳೆಯುತ್ತದೆ. ನೀವು ನಿಮ್ಮನ್ನು ಒಂಟಿ ಎಂದು ಭಾವಿಸಬೇಡಿ. ನಾನು ಮತ್ತು ಅಣ್ಣ ಯಾವಾಗಲೂ ನಿಮ್ಮೊಂದಿಗೆ ಇದ್ದೇವೆ. ನೀವು ಈ ನೋವನ್ನು ನಿಮ್ಮ ಮೇಲೆ ಹೇರಿಸಬೇಡಿ. ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಹೇಳಿದೆ. ನನ್ನ ಮಾತುಗಳು ಅವರಿಗೆ ಸ್ವಲ್ಪ ನೆಮ್ಮದಿ ನೀಡಿತು. ಅವರು ಕಣ್ಣೀರನ್ನು ಒರೆಸಿಕೊಂಡು ಸೌಮ್ಯವಾದ ನಗುವಿನಲ್ಲಿ ನನ್ನನ್ನು ನೋಡಿದರು. ಅವರು, ವಿನೋದ, ನಿಮ್ಮ ಅಣ್ಣ ಮತ್ತು ನಿಮಿಷಂತಹ ಕುಟುಂಬದ ಬೆಂಬಲ ಪಡೆಯುವಾಗ ಮಾತ್ರ ನಾನು ನನ್ನನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಆ ಸಂಜೆ ಕೆಲವೊಮ್ಮೆ ನಮ್ಮ ಚಿಕ್ಕ ಮಾತುಗಳು ಯಾರೊಬ್ಬರ ಹೃದಯವನ್ನು ಎಷ್ಟು ಆಳವಾಗಿ ಮುಟ್ಟಬಹುದು ಎಂದು ನಾನು ಅರಿತುಕೊಂಡೆ. ಅತ್ತಿಗೆಯನ್ನು ನಾನು ಮತ್ತೆ ಎಂದಿಗೂ ದುಃಖಿತರಾಗಲು ಬಿಡುವುದಿಲ್ಲ. ಅವರು ಈ ನೋವನ್ನು ಮರೆತು ಬಿಡಲು ಎಲ್ಲ ಸಾಧ್ಯವಿರುವ ಪ್ರಯತ್ನಗಳನ್ನು ಮಾಡುತ್ತೇನೆ ಎಂದು ನಾನು ನಿರ್ಧರಿಸಿದೆ. ಒಂದು ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗುತ್ತಿದ್ದೆ. ನಾನು ಅತ್ತಿಗೆಯ ಬಗ್ಗೆ ಯೋಚಿಸುತ್ತಿದ್ದೆ. ಏನು ಮಾಡಿದರೂ ನನಗೆ ನಿದ್ರೆ ಬರಲಿಲ್ಲ. ಹಠಾತ್ನೆ ಅತ್ತಿಗೆ ನನ್ನ ಕೋಣೆಗೆ ಬಂದರು. ಅವರ ಬರುವಿಕೆಯ ಶಬ್ದದಿಂದ ನಾನು ನನ್ನ ಆಲೋಚನೆಗಳಿಂದ ಹೊರಬಂದೆ. ಅತ್ತಿಗೆ, ವಿನೋದ, ನೀವು ನಿದ್ದೆ ಮಾಡುತ್ತಿದ್ದೀರಾ? ನಾನು ಎದ್ದು ಕುಳಿತು ಅತ್ತಿಗೆಯನ್ನು ನೋಡಿದೆ. ಅವರ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ಏನಾಯಿತು ಅತ್ತಿಗೆ? ಎಲ್ಲವೂ ಚೆನ್ನಾಗಿದೆಯಲ್ಲ? ಅತ್ತಿಗೆಯ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಇತ್ತು. ಏನನ್ನಾದರೂ ಹೇಳುವ ಮೊದಲು ಅವರು ಒಂದು ದೀರ್ಘ ನಿಟ್ಟುಸುಸಿ ಬಿಟ್ಟು ಹೇಳಿದರು, ವಿನೋದ್, ನಿನಗೆ ಗೊತ್ತಾ? ನಿನ್ನ ಅಣ್ಣ ನನ್ನಿಂದ ಹಲವು ದಿನಗಳಿಂದ ದೂರವಿದ್ದಾರೆ.
ನಾನು ಅವರನ್ನು ಮದುವೆಯಾದಾಗ ಅವರು ನನ್ನ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸುತ್ತಾರೆ ಎಂದು ನನಗೆ ಅನಿಸಿತು. ಪ್ರತಿಯೊಬ್ಬ ಹೆಂಡತಿಯು ತನ್ನ ಗಂಡನಿಂದ ನಿರೀಕ್ಷಿಸುವಂತೆ ನಾನು ನಿರೀಕ್ಷಿಸಿದೆ. ಅತ್ತಿಗೆಯ ಮಾತುಗಳಿಂದ ಅವರಿಗೆ ಏನು ಅನಿಸುತ್ತದೆ ಎಂದು ನಾನು ಅರಿತುಕೊಂಡೆ. ನಾನು ಅತ್ತಿಗೆಗೆ ನಿಧಾನವಾಗಿ ಹೇಳಿದೆ, ಒಬ್ಬ ಮಹಿಳೆಯ ಹೃದಯವನ್ನು ಹಣ ಅಥವಾ ಸಂಪತ್ತಿನಿಂದ ಮಾತ್ರ ತುಂಬಲು ಸಾಧ್ಯವಿಲ್ಲ. ಅವಳಿಗೆ ತನ್ನ ಪತಿಯಿಂದ ಸಂತೋಷ ಬೇಕು. ಅತ್ತಿಗೆ ತಲೆ ಅಲ್ಲಾಡಿಸಿದರು. ಹೌದು ವಿನೋದ್, ನೀನು ಸರಿ ಹೇಳುತ್ತೀಯ. ಹಣ ಮತ್ತು ಆಸ್ತಿ ಎಂದಿಗೂ ತಾಯಿಯಾಗುವ ಸಂತೋಷವನ್ನು ನೀಡಲು ಸಾಧ್ಯವಿಲ್ಲ. ಅತ್ತೆಯ ಮಾತುಗಳನ್ನು ಕೇಳಿ ನನಗೆ ಅರ್ಥವಾಯಿತು. ಅವರಿಗೆ ಬೇಕಾದದ್ದು ಏನು ಎಂಬುದನ್ನು, ಬೇರೆ ಯಾವುದೇ ವಿಷಯ ಅವರ ದುಃಖವನ್ನು ತುಂಬಲು ಸಾಧ್ಯವಿಲ್ಲ ಎಂದು ಆ ಕ್ಷಣದಲ್ಲಿ ನಾನು ಸಂತೋಷಪಡಿಸುತ್ತೇನೆ ಎಂದು ನಿರ್ಧರಿಸಿದೆ. ಆದರೆ ಸಂಬಂಧದ ಮಿತಿಗಳು ನನ್ನನ್ನು ತಡೆಯುತ್ತಿದ್ದವು. ಅತ್ತಿಗೆ ನನ್ನ ಕಡೆಗೆ ಕೈ ಮುಗಿದು, ನನಗೆ ಮಗು ಬೇಕು, ಅದನ್ನು ನೀನು ಮಾತ್ರ ನನಗೆ ಕೊಡಬೇಕು. ಅತ್ತಿಗೆಯ ಮಾತುಗಳನ್ನು ಕೇಳಿ ನನಗೆ ಸ್ವಲ್ಪ ಮುಜುಗರ ಅನಿಸಿತು. ಆದರೆ ನಾನು ಒಬ್ಬ ಯುವಕನಾಗಿದ್ದೆ. ನಾನು ನನ್ನ ಭಾವನೆಗಳ ಮೇಲೆ ಎಷ್ಟು ದಿನ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾದರೆ? ಆ ರಾತ್ರಿ ನಾನು ಅತ್ತಿಗೆಯೊಂದಿಗೆ ನನ್ನ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸಿದೆ ಮತ್ತು ನನಗೆ ಯಾವಾಗ ನಿದ್ದೆ ಬಂತು ಎಂದು ತಿಳಿಯಲಿಲ್ಲ. ಬೆಳಿಗ್ಗೆ ಅತ್ತಿಗೆ ಎದ್ದಾಗ ಅವರ ಮುಖದ ಮೇಲೆ ಒಂದು ವಿಭಿನ್ನ ಆನಂದ ಕಾಣುತ್ತಿತ್ತು. ಅವರ ನಗುವಿನಲ್ಲಿ ಒಂದು ನೆಮ್ಮದಿ ಮತ್ತು ತೃಪ್ತಿ ಇತ್ತು. ಅದನ್ನು ನಾನು ಮೊದಲು ಎಂದಿಗೂ ನೋಡಿರಲಿಲ್ಲ. ಆದರೆ ಅದು ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಉದ್ವೇಗವಿತ್ತು. ನನ್ನೊಳಗೆ ನಿರಂತರವಾಗಿ ಒಂದು ಆಲೋಚನೆ ತಿರುಗುತ್ತಿತ್ತು. ಅಣ್ಣ ಇದನ್ನು ತಿಳಿದುಕೊಂಡರೆ ಅವರು ನನ್ನೊಂದಿಗೆ ಶಾಶ್ವತವಾಗಿ ಸಂಬಂಧ ಕಡಿದುಕೊಳ್ಳುತ್ತಾರೆ. ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕುತ್ತಾರೆ. ಇದು ನಾನು ನನ್ನನ್ನು ಸಿಕ್ಕಿಹಾಕಿಕೊಂಡಂತೆ ಭಾವಿಸುವ ಪರಿಸ್ಥಿತಿಯಾಗಿತ್ತು. ಒಂದು ಕಡೆ ಅತ್ತಿಗೆಯ ಸಂತೋಷವನ್ನು ನೋಡಿ ನಾನು ಸಂತೋಷಪಟ್ಟೆ. ಇನ್ನೊಂದೆಡೆ ಈ ಸಂಬಂಧದ ಬಗ್ಗೆ ನನಗೆ ಆತಂಕವಿತ್ತು. ನಮ್ಮ ನಡುವೆ ಈಗ ಒಂದು ವಿಭಿನ್ನ ಸಂಬಂಧ ಉಂಟಾಗಿತ್ತು. ಅದು ಕಳೆದ 4 ತಿಂಗಳುಗಳಿಂದ ಮುಂದುವರೆಯುತ್ತಿತ್ತು. ಅಣ್ಣನ ಅನುಪಸ್ಥಿತಿ ನಮಗೆ ಈ ದಾರಿಯನ್ನು ತೆರೆದಿತ್ತು. ಪ್ರತಿ ರಾತ್ರಿ ನಾವು ನಮ್ಮ ಆಸೆಗಳನ್ನು ಪೂರ್ಣಗೊಳಿಸುತ್ತಿದ್ದೆವು. ಆದಾಗ್ಯೂ ಈ ಕಳೆದ ದಿನಗಳ ಸಂತೋಷಗಳ ನಡುವೆ ನನ್ನ ಹೃದಯದಲ್ಲಿ ಒಂದು ಅಜ್ಞಾತ ಭಯ ಯಾವಾಗಲೂ ಇತ್ತು. ಈ ಭಯ ಈವರೆಗೆ ರಹಸ್ಯವಾಗಿ ಉಳಿದಿರುವ ಈ ಸಂಬಂಧ ಯಾವುದೇ ದಿನ ಬಹಿರಂಗಗೊಳ್ಳಬಹುದು ಎಂಬುದಾಗಿತ್ತು. ಒಂದು ದಿನ ಅತ್ತಿಗೆಯ ಆರೋಗ್ಯ ಹದಗೆಟ್ಟಿತು. ಅವಳು ತುಂಬಾ ಚಿಂತೆ ಮಾಡುತ್ತಿದ್ದಳು. ನಾನು ತಕ್ಷಣ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದೆ. ಆಸ್ಪತ್ರೆಯಲ್ಲಿ ವೈದ್ಯರು ಕೆಲವು ಪರೀಕ್ಷೆಗಳನ್ನು ಮಾಡಿದರು. ವರದಿಯನ್ನು ನೋಡಿ ನಗುತ್ತಾ, ನೀವು ತಾಯಿಯಾಗುತ್ತಿದ್ದೀರಿಯೇ ಎಂದು ವೈದ್ಯರು ಹೇಳಿದರು. ವೈದ್ಯರ ಮಾತುಗಳನ್ನು ಕೇಳಿ ಅತ್ತಿಗೆಯ ಮುಖದ ಮೇಲೆ ಸಂತೋಷದ ಅಲೆಗಳು ಹರಿದಾಡಿದವು. ಅದನ್ನು ನಾನು ಮೊದಲು ಎಂದಿಗೂ ನೋಡಿರಲಿಲ್ಲ. ಅವರ ಕಣ್ಣುಗಳಲ್ಲಿ ಹೊಳಪು ಇತ್ತು, ಅವರ ತುಟಿಗಳ ಮೇಲೆ ಮುಗುಳುನಗೆ. ಆ ಕ್ಷಣ ಅವರಿಗೆ ಜೀವನದ ಅತ್ಯಂತ ಸುಖದ ಕ್ಷಣವಾಗಿತ್ತು. ನಾನು ಅವರನ್ನು ಮನೆಗೆ ಕರೆತಂದೆ. ಮನೆಗೆ ಬರುತ್ತಿದ್ದಂತೆ ಅತ್ತಿಗೆ ನನ್ನನ್ನು ತಬ್ಬಿಕೊಂಡರು. ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಅವು ಸಂತೋಷದ ಕಣ್ಣೀರು. ನಾನು ವಿನೋದಾನುಭವಿಸಿದ ಸಂತೋಷವನ್ನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ನಾನು ತಾಯಿಯಾಗುತ್ತಿದ್ದೇನೆ ಮತ್ತು ಇದು ನಿಮಗೆ ಧನ್ಯವಾದ ಎಂದು ಅತ್ತಿಗೆ ಹೇಳಿದಾಗ, ನೀನು ನನಗೆ ಆ ಅನುಭವವನ್ನು ಕೊಟ್ಟಿದ್ದೀಯಾ, ಅದನ್ನು ನಾನು ನನ್ನ ಜೀವನದಲ್ಲಿ ಕಳೆದುಕೊಂಡಿದ್ದೆ. ಅತ್ತಿಗೆಯ ಮುಖದಲ್ಲಿ ಸಂತೋಷವಿತ್ತು. ಅವರ ಮಾತುಗಳಿಂದ ಅವರ ಮನಸ್ಸಿನ ತೃಪ್ತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವರ ಮುಖದ ಆ ಸಂತೋಷಕ್ಕಿಂತ ನನ್ನ ಮನಸ್ಸಿನಲ್ಲಿ ಚಿಂತೆಯ ನೆರಳು ಇನ್ನೂ ಆಳವಾಯಿತು. ನಾನು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಅತ್ತಿಗೆ ನನ್ನ ಮುಖದಿಂದ ಇದನ್ನು ಅರ್ಥಮಾಡಿಕೊಂಡರು. ಅವರು, ವಿನೋದ, ಏನಾಯಿತು? ನೀನು ಏಕೆ ಹೀಗೆ ಚಿಂತೆ ಮಾಡುತ್ತಿದ್ದೀಯಾ ಎಂದಾಗ, ನಾನು ಅತ್ತಿಗೆ, ಅಣ್ಣ ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎನ್ನುವ ಚಿಂತೆಯಾಗಿದೆ. ಅವರಿಗೆ ತಿಳಿದರೆ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಹಾಗೆ ಹೇಗೆ ಆಯಿತು? ನನ್ನ ಮಾತು ಕೇಳಿ ಅತ್ತಿಗೆ ಮೌನವಾಗಿ ಸ್ವಲ್ಪ ಸಮಯ ಕಳೆದು ಅವರು ಎಲ್ಲವನ್ನೂ ಹೇಳಲು ಆರಂಭಿಸಿದರು. ಅವರು, ವಿನೋದ, ನೀನು ಇಲ್ಲಿಗೆ ಬರುವ ಮೊದಲೇ ನಾವು ವೈದ್ಯರ ಬಳಿ ಹೋಗಿದ್ದೆವು. ನಿನ್ನ ಅಣ್ಣನ ವರದಿಯಲ್ಲಿ ಬೇರೆ ಸತ್ಯವಿತ್ತು ಮತ್ತು ಅವರು ತುಂಬಾ ನಿರಾಶರಾಗಿದ್ದರು. ನಮ್ಮ ಹಣೆಬರಹದಲ್ಲಿ ಮಗುವಿಲ್ಲದಿದ್ದರೆ ನಾವು ಏನು ಮಾಡಬಹುದು? ಅವರು ತುಂಬಾ ದುಃಖಿತರಾಗಿದ್ದರು. ನಂತರ ಅವರು ಒಂದು ನಿರ್ಣಯ ತೆಗೆದುಕೊಂಡರು. ಅದನ್ನು ಕೇಳಿ ನಾನು ಆಶ್ಚರ್ಯಚಕಿತಳಾದೆ. ನಾನು ಅತ್ತಿಗೆಯ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದೆ. ಅವರು, ನಿನ್ನ ಅಪ್ಪನಿಂದ ನೀನು ಇಲ್ಲಿ ಉನ್ನತ ಅಧ್ಯಯನಕ್ಕಾಗಿ ಬರುತ್ತಿದ್ದೀಯಾ ಎಂದು ಫೋನ್ ಬಂದಾಗ, ಅದೇ ರಾತ್ರಿ ನಿಮ್ಮ ಅಣ್ಣ ನನಗೆ, ವಿನೋದ್ ಈಗ ದೊಡ್ಡವನಾಗಿದ್ದಾನೆ, ದೇಹದಿಂದಲೂ ಬಲಶಾಲಿಯಾಗಿದ್ದಾನೆ. ಆದ್ದರಿಂದ ನಾವು ಅವನ ಸಹಾಯದಿಂದ ಮಗುವಿನ ಅಗತ್ಯವನ್ನು ಪೂರ್ಣಗೊಳಿಸಬೇಕು.
ನಾವು ನಮ್ಮ ಸಂಬಂಧವನ್ನು ಜನರಿಂದ ಮರೆಮಾಡಬೇಕು, ನಮಗೆ ಮಗು ಆಯಿತು ಎಂದು ತೋರಿಸಬೇಕು. ಇದನ್ನು ಕೇಳಿ ನನಗೆ ತುಂಬಾ ಆಘಾತವಾಯಿತು. ಅತ್ತಿಗೆ ಮುಂದುವರೆದು, ನಾನು ಅವರಿಗೆ ಇದನ್ನು ನಿರಾಕರಿಸಿದ್ದೆ, ಆದರೆ ಅವರು ನೀನು ಹಾಗೆ ಮಾಡದಿದ್ದರೆ ನಾನು ನಿನಗೆ ವಿಚ್ಛೇದನೆ ನೀಡುತ್ತೇನೆ, ಈ ಮನೆಯಿಂದ ಹೊರಗೆ ಹಾಕುತ್ತೇನೆ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿ ನಾನು ಮೌನವಾಗಿದ್ದೆ. ಅಂತಿಮವಾಗಿ ಎಲ್ಲವನ್ನೂ ಒಪ್ಪಿಸಿಕೊಂಡೆ. ನೀನು ಬಂದಾಗ ನಿನ್ನನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಬಂತು, ನಮ್ಮ ಮಗು ನಿನ್ನಂತೆ ಇರುತ್ತದೆ. ಅಣ್ಣ ಹೀಗೆ ನಿರ್ಣಯ ತೆಗೆದುಕೊಳ್ಳಬಹುದು ಎಂದು ನನಗೆ ನಂಬಲು ಸಾಧ್ಯವಿರಲಿಲ್ಲ. ಕೆಲವು ಸಮಯದ ನಂತರ ಅತ್ತಿಗೆ ನನ್ನ ಬಳಿಗೆ ಬಂದರು. ನನ್ನ ಕೈ ಹಿಡಿದು, ವಿನೋದ, ನನಗೆ ಪ್ರಮಾಣ ಮಾಡು, ಈ ಸತ್ಯವನ್ನು ನೀನು ಯಾವಾಗಲೂ ಗುಪ್ತವಾಗಿ ಇಟ್ಟುಕೊಳ್ಳುವಿ. ಇಲ್ಲದಿದ್ದರೆ ನಾನು ಮತ್ತು ನಿನ್ನ ಅಣ್ಣ ಯಾರಿಗೂ ಮುಖ ತೋರಿಸುವುದಕ್ಕೆ ಯೋಗ್ಯರಾಗಿರುವುದಿಲ್ಲ ಎಂದು ಹೇಳಿದರು. ನಾನು ನನ್ನದೇ ಚಿಂತೆಯಲ್ಲಿದ್ದೆ. ಅತ್ತಿಗೆಯ ಕಣ್ಣುಗಳಲ್ಲಿನ ಭಯ ನನಗೆ ಅರ್ಥವಾಗುತ್ತಿತ್ತು. ಆ ಕ್ಷಣ ನನ್ನ ಮನಸ್ಸಿನಲ್ಲಿ ದೊಡ್ಡ ಹೊರೆ ಇಡಲಾಯಿತು. ನಾನು ಅತ್ತಿಗೆಗೆ ಈ ಸತ್ಯವನ್ನು ನಾನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ಪ್ರಮಾಣ ಮಾಡಿದೆ. ಅತ್ತಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ತಕ್ಷಣ ಅಣ್ಣನಿಗೆ ಫೋನ್ ಮಾಡಿ ಈ ಸಂತೋಷದ ಸುದ್ದಿಯನ್ನು ಹೇಳಿದರು. ಫೋನ್ನಲ್ಲಿ ಅಣ್ಣನ ಸ್ವರದಲ್ಲಿ ಸಂತೋಷವಿತ್ತು. ಅನೇಕ ವರ್ಷಗಳ ಕಾತುರದ ನಂತರ ಅವರಿಗೆ ಅಂತಿಮವಾಗಿ ತಂದೆಯಾಗುವ ಸೌಭಾಗ್ಯ ಲಭಿಸಿತು. ದಿನಗಳು ನಿಧಾನವಾಗಿ ಕಳೆದವು. 9 ತಿಂಗಳ ನಂತರ ಅತ್ತೆ ಒಬ್ಬ ಸುಂದರ ಮಗುವಿಗೆ ಜನ್ಮ ನೀಡಿದರು. ಅವರು ಆ ಪುಟ್ಟ ಮಗುವನ್ನು ಮೊದಲು ತಮ್ಮ ತೋಳುಗಳಲ್ಲಿ ಹಿಡಿದಾಗ ಅವರ ಹೃದಯದಲ್ಲಿ ಮತ್ತು ಅಪಾರ ಭಾವನೆ ಉಕ್ಕಿ ಬಂತು. ಅಣ್ಣ ಈಗ ಅಮೆರಿಕಾದ ಕೆಲಸವನ್ನು ತೊರೆದು ತನ್ನ ಕುಟುಂಬದೊಂದಿಗೆ ಶಾಶ್ವತವಾಗಿ ಇರಲು ನಿರ್ಧರಿಸಿದರು, ಏಕೆಂದರೆ ಅವರಿಗೆ ತಮ್ಮ ಮಗುವಿನೊಂದಿಗೆ ಪ್ರತಿಕ್ಷಣವನ್ನು ಆನಂದಿಸಬೇಕಾಗಿತ್ತು. ಮಗುವಿನ ನಗು ಮತ್ತು ಪ್ರೀತಿಯಿಂದ ಮನೆ ಸಂತೋಷದಿಂದ ತುಂಬಿತು. ಪತಿ ಪತ್ನಿಯರ ನಡುವಿನ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು ಮತ್ತು ಅವರು ತಮ್ಮ ಮಗುವಿನೊಂದಿಗೆ ಬಹಳ ಸಂತೋಷದಿಂದ ಇದ್ದರು. ಅವರ ಸಂಬಂಧವು ಸತ್ಯವಾದ ಸಂತೋಷಗಳು ಕುಟುಂಬದಲ್ಲಿ ಎಂಬುದನ್ನು ಸಾಬೀತುಪಡಿಸಿದಂಥದ್ದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.